9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.5ನಲ್ಲಿ ಬರುವಂಥ ಎಕ್ಸಸೈಸ್ನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಹಿಂದಿನ 3 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವಾಗ 4ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ 4ನೇ ಪ್ರಶ್ನೆ. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ 4ನೇ ಪ್ರಶ್ನೆಯಲ್ಲಿ 6 ಪ್ರಶ್ನೆಗಳಿದ್ದಾವೆ. ಈ ಒಂದು ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಪ್ರತಿಯೊಂದನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ರೀತಿಯಾಗಿ 4ನೇ ಪ್ರಶ್ನೆಯಲ್ಲಿ 6 ಸಬ್ ಕ್ವಶನ್ಸ್ಗಳು ಈ ರೀತಿಯಾಗಿದ್ದಾವೆ. ಓಕೆ, 4ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಮೊದಲೇದು ಈ ರೀತಿಯಾಗಿದೆ. ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಯಾವ ಒಂದು ಸೂತ್ರ ಅಪ್ಲೈ ಆಗುತ್ತೆ? ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಅನ್ನುವಂಥ ಸೂತ್ರ ಅಪ್ಲೈ ಆಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಅಂದಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡಬೇಕು? 2 ಇಂಟು ಎಕ್ಸ್ ಇಂಟು ವೈ ಪ್ಲಸ್ 2yz ಪ್ಲಸ್ 2zx ಈ ರೀತಿಯಾಗಿ ಬರೀಬೇಕು. ಸೊ ಎಕ್ಸ್ ಅಂದರೆ ಏನಿದೆ? ಎಕ್ಸ್ ಇದೆ. ವೈ ಅಂದರೆ ಏನಿದೆ? 2y ಇದೆ. ಜೆಡ್ ಅಂದರೆ 4z ಅಂತ ಇದೆ. ಎಲ್ಲವನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಏನಂತ, ಈ ಒಂದು ಸೂತ್ರದ ಎಕ್ಸ್ಪಾನ್ಷನ್ ಫಾರ್ಮ್ನಲ್ಲಿ ಇದನ್ನು ನಾವು ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್, ವೈ ಅಂದರೆ ಏನಿದೆ? 2y, ಜೆಡ್ ಅಂದರೆ ಏನಿದೆ? 4z ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಈ ರೀತಿಯಾಗಿ ನಾವು ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಬೇಕು. ಇವಾಗ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ 2y ಸ್ಕ್ವೇರ್ 4y ಸ್ಕ್ವೇರ್ ಆಗುತ್ತೆ ಪ್ಲಸ್ 4z ಅಂದಾಗ 16z ಸ್ಕ್ವೇರ್ ಪ್ಲಸ್ 4xy ಪ್ಲಸ್ 16yz ಪ್ಲಸ್ 8xz ಎನ್ನುವಂಥದ್ದು ಎಕ್ಸ್ಪಾನ್ಷನ್ ಫಾರ್ಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, 2ನೇ ಪ್ರಶ್ನೆ ಈ ರೀತಿಯಾಗಿದೆ. 2x ಮೈನಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಅಂತ ಇದೆ. ಇಲ್ಲಿ ಯಾವ ಒಂದು ಸೂತ್ರ ಅಪ್ಲೈ ಆಗುತ್ತೆ ನೋಡಿ? ನಿತ್ಯ ಸಮೀಕರಣ. ಇಲ್ಲಿಯೂ ಕೂಡ ಅದೇ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್. ಯಾವ ಒಂದು ಸೂತ್ರದ ಎಕ್ಸ್ಪಾನ್ಷನ್ ಫಾರ್ಮ್ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಎನ್ನುವಂಥದ್ದು ಇಲ್ಲಿ ನಿತ್ಯ ಸಮೀಕರಣ ಇದೆ. ಎಕ್ಸ್ ಅಂದರೆ 2x ಇದೆ, ವೈ ಅಂದರೆ ಮೈನಸ್ ವೈ ಇದೆ, ಜೆಡ್ ಅಂದರೆ ಜೆಡ್ ಅಂತ ಇದೆ. ಓಕೆ, ಇವಾಗ ಈ ಒಂದು ಸೂತ್ರದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ನಮಗೆ ಬರುವಂಥದ್ದು ನೋಡಿ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಅಂದರೆ ಏನಿದೆ? 2x ಇದೆ. ವೈ ಅಂದರೆ ಮೈನಸ್ ವೈ ಇದೆ, ಜೆಡ್ ಅಂದರೆ ಜೆಡ್ ಸ್ಕ್ವೇರ್ ಇದೆ. ಸೊ 2xy ಪ್ಲಸ್ 2yz ಪ್ಲಸ್ 2yz 2 ಟೈಮ್ಸ್ ಆಗಿದೆ. ಸೊ 2zx ಅಂದಾಗ 4x ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ 4xy ಮೈನಸ್ 2yz ಪ್ಲಸ್ 4xz ಎನ್ನುವಂಥದ್ದು ಎಕ್ಸ್ಪಾನ್ಷನ್ ಫಾರ್ಮ್ನ ಒಂದು ಸರಿಯಾದ ಉತ್ತರ ಆಗುತ್ತೆ. ಸೊ 3ನೇ ಪ್ರಶ್ನೆ ಕೂಡ ಇದೇ ರೀತಿಯಾಗಿ ಸಿಮಿಲರ್ ಆಗಿದೆ. ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಅನ್ಕೋತೀನಿ. ಏನಂತ ಇದೆ? 2x ಪ್ಲಸ್ 3y ಪ್ಲಸ್ 2z ಸ್ಕ್ವೇರ್ ಅಂತ ಇದೆ. ಇಲ್ಲಿ ಎಕ್ಸ್ ಅಂದರೆ ಮೈನಸ್ 2x ತಗೋಬೇಕು, y ಅಂದರೆ 3y ಅಂತ ತಗೋಬೇಕು, ಜೆಡ್ ಅಂದರೆ 2z ಅಂತ ತೆಗೆದುಕೋಬೇಕು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇದೇ ಒಂದು ನಿತ್ಯ ಸಮೀಕರಣ ಯೂಸ್ ಮಾಡಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿ ನೀವು ಆನ್ಸರನ್ನು ಕಂಡುಕೋಬೋದು. ಇವಾಗ ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, 3a ಮೈನಸ್ 7b ಮೈನಸ್ c ಬ್ರ್ಯಾಕೆಟ್ ಸ್ಕ್ವೇರ್ ನಿತ್ಯ ಸಮೀಕರಣ ಯಾವುದು ಯೂಸ್ ಆಗುತ್ತೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಅಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಎನ್ನುವಂಥ ನಿತ್ಯ ಸಮೀಕರಣ ಯೂಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಅಂದರೆ ಏನಿದೆ? 3a ಅಂತ ಇದೆ. ವೈ ಅಂದರೆ ಏನಿದೆ? ಮೈನಸ್ 7b ಇದೆ. ಜೆಡ್ ಅಂದರೆ ಏನಿದೆ? ಮೈನಸ್ ಸಿ ಅಂತ ಇದೆ. ಈ ಒಂದು ವ್ಯಾಲ್ಯೂಗಳನ್ನು ನಾವು ನಿತ್ಯ ಸಮೀಕರಣದಲ್ಲಿ ಅಪ್ಲೈ ಮಾಡಿ ಸಾಲ್ವ್ ಮಾಡೋದಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಈ ರೀತಿಯಾಗಿ ಈ ಒಂದು ಎಕ್ಸ್ ವೈ ಜೆಡ್ನ ಪ್ಲೇಸ್ನಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್
ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ 3a² ಅಂದಾಗ 9a², 7b² ಅಂದಾಗ 49b² ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, c² ಪ್ಲಸ್ ಇದೆ, ನೆಕ್ಸ್ಟ್ ಮೈನಸ್ ಇದೆ, ಇದು ಪ್ಲಸ್ ಇದೆ, ಹಾಗಾಗಿ ಮೈನಸ್ 42 ಇಂಟು ಎ ಬಿ ಪ್ಲಸ್ 7 ಇಂಟು 2 14bc, ನೆಕ್ಸ್ಟ್ 3 ಇಂಟು 2 6 ಆಗುತ್ತೆ, ಮೈನಸ್ ಇದೆ ಪ್ಲಸ್ ಇದೆ, ಮೈನಸ್ 6ac. ಈ ರೀತಿಯಾಗಿ ಫೈನಲ್ ಆನ್ಸರ್ ಇದೆ 9a² ಪ್ಲಸ್ 49b² ಮೈನಸ್ c² ಮೈನಸ್ 42ab ಪ್ಲಸ್ 14bc ಮೈನಸ್ 6ac ಅನ್ನುವಂಥದ್ದು ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ 5ನೇ ಪ್ರಶ್ನೆ, -2x ಪ್ಲಸ್ 5y ಮೈನಸ್ 3z² ಅಂದಾಗ ಇಲ್ಲೂ ಕೂಡ ನಮಗೆ ಇದೇ ಒಂದು ಸೂತ್ರ ಅಪ್ಲೈ ಆಗುತ್ತೆ. x ಪ್ಲಸ್ ವೈ ಪ್ಲಸ್ z² ಇಸ್ ಈಕ್ವಲ್ ಟು x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಇಲ್ಲಿ ನೋಡಿ x ಅಂದರೆ -2x ಇದೆ, y ಅಂದರೆ 5y ಇದೆ, z ಅಂದರೆ -3z ಅಂತ ಇದೆ. ಸೊ ಇಲ್ಲಿ ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ -2x² ಪ್ಲಸ್ 5y² ಪ್ಲಸ್ ಮೈನಸ್ 3z² ಅಂದಾಗ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ 2yz ಪ್ಲಸ್ 2zx ಅಂದಾಗ ಈ ಒಂದು ಎಲ್ಲ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರೋ ವ್ಯಾಲ್ಯೂವನ್ನು ಎಕ್ಸ್ಪಾನ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 2x² ಅಂದಾಗ 4x², 5y² ಅಂದಾಗ 25y² ಪ್ಲಸ್ 3² ಅಂದಾಗ 9z². ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ, ಹಾಗಾಗಿ 2 2 4, 4 5 20xy. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ 5 2 10, 10 ಇಂಟು 3 ಅಂದಾಗ 30 ಆಗುತ್ತೆ, ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಬರುತ್ತೆ, ಹಾಗಾಗಿ 30yz ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 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 ಇರೋದರಿಂದ 2 3 6, 6 12 zx ಎನ್ನುವಂಥದ್ದು ಈ ರೀತಿಯಾಗಿ ಫೈನಲ್ ಆನ್ಸರ್ ನಮಗೆ ದೊರೀತಾ ಇದೆ. ಈ ಒಂದು ಎಕ್ಸಸೈಸ್ನ 4ನೇ ಪ್ರಶ್ನೆಯ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 1/4a ಮೈನಸ್ 1/2b ಪ್ಲಸ್ 1² ಅಂತ ಇದೆ. ನಿತ್ಯ ಸಮೀಕರಣ x ಪ್ಲಸ್ ವೈ ಪ್ಲಸ್ z² ಅಂದಾಗ x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಈ ಒಂದು ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ x ಅಂದರೆ ಏನು ತಗೋಬೇಕು, x ಅಂದರೆ 1/4a ಅಂತ ತಗೋಬೇಕು, y ಅಂದರೆ -1/2b ಅಂತ ತಗೋಬೇಕು, ನೆಕ್ಸ್ಟ್ z ಅಂದರೆ 1 ಅಂತ ತಗೋಬೇಕು. ಸೊ ಈ ಒಂದು ಪ್ಲೇಸ್ನಲ್ಲಿ x ಅಂದರೆ 1/4a, y ಅಂದರೆ -1/2 ಇಂಟು b, z ಅಂದರೆ 1 ಅಂತ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಬೇಕು. ಸೊ ಈ ಒಂದು ಫಾರ್ಮುಲಾದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ 1/4 ಇಂಟು a ಹೋಲ್ ಸ್ಕ್ವೇರ್ ಪ್ಲಸ್ -1/2 ಇಂಟು b ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂದರೆ x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2za ಈ ರೀತಿಯಾಗಿ ನಾವು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಫೈನಲ್ ಆಗಿ ಆನ್ಸರ್ ಏನಂತ ಬರುತ್ತೆ ನೋಡಿ. ಫೈನಲ್ ಆನ್ಸರ್ ಇದನ್ನು ನಾವು ಶಾರ್ಟಾಗಿ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗಬೇಕು. ಸೊ 1/4 ಇದ್ದದ್ದು 1/16a² ಆಗುತ್ತೆ, 1/2 ಇದ್ದದ್ದು ಹೋಲ್ ಸ್ಕ್ವೇರ್ ಇದೆಯಲ್ಲ, ಹಾಗಾಗಿ 1/4 b² ಪ್ಲಸ್ 1 ಅಂತ ಬರುತ್ತೆ, -1/2 ಇಂಟು a ಇಂಟು 1/2 ಇಂಟು b ಮೈನಸ್ b ಅಂದಾಗ ಪ್ಲಸ್ 1/2 ಇಂಟು a ಅಂದಾಗ ನಮಗೆ ಫೈನಲ್ ಆಗಿ ಆನ್ಸರ್ ಈ ರೀತಿಯಾಗಿ ಬರ್ತಾ ಇದೆ. a² ಪ್ಲಸ್ b²/4 ಇದು b² ಆಗಬೇಕು, b²/4 ಪ್ಲಸ್ 1 ab/4 ಮೈನಸ್ b ಪ್ಲಸ್ a/2 ಅನ್ನುವಂಥದ್ದು ನಮಗೆ a² ಪ್ಲಸ್ b²/4 ಪ್ಲಸ್ 1 ಮೈನಸ್ a ಇಂಟು b/4 ಮೈನಸ್ b ಪ್ಲಸ್ a/2 ಎನ್ನುವಂಥದ್ದು ನಮಗೆ ಫೈನಲ್ ಆಗಿ ಆನ್ಸರ್ ಬರ್ತಾ ಇದೆ. ಸೊ ಎಕ್ಸಸೈಸ್ 2.5ನಲ್ಲಿ ಬರುವಂತಹ 4ನೇ ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿದ್ದವು. ಉಳಿದ ಒಂದು ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.